ಎಲೆಚುಕ್ಕಿ ರೋಗವು ತೀವ್ರವಾದ ಶಿಲೀಂಧ್ರ ರೋಗವಾಗಿದ್ದು ಇದು ಅಡಿಕೆ ಎಲೆಗಳ ಮತ್ತು ಅಡಿಕೆಗಳ ಮೇಲೆ ಪರಿಣಾಮ ಬೀರುತ್ತದೆ ಹಾಗೂ ಇಳುವರಿಯನ್ನು ನಷ್ಟ ಮಾಡುತ್ತದೆ. ಆದರೆ ಇದು ಆತಂಕ ಪಡುವ ರೋಗವಲ್ಲ. ಸಮಗ್ರ ಕೃಷಿ ಮಾಡಿದ್ರೆ ರೋಗ ನಿವಾರಣೆ ಮಾಡಬಹುದು ಎಂದು ವಿಜ್ಞಾನಿ ಡಾಕ್ಟರ್ ಬಿಕೆ ವಿಶ್ವಕುಮಾರ್ ಹೇಳಿದ್ದಾರೆ. ಇವರು ಪುತ್ತೂರಿನಲ್ಲಿ ಮಾತನಾಡಿ, ಅಡಿಕೆ ಗಿಡಗಳಿಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಕೆಲಸ ಮಾಡಬೇಕು. ಆಗ ರೋಗ ಸಂಪೂರ್ಣ ನಿವಾರಣೆಯಾಗುತ್ತದೆ. ಗೊಬ್ಬರ, ಪೋಷಕಾಂಶಗಳು ಮತ್ತು ನೀರಿನ ವ್ಯವಸ್ಥಿತ ನಿರ್ವಹಣೆ ಮಾಡಬೇಕು. ಈ ನಿಟ್ಟಿನಲ್ಲಿ ನಮ್ಮದೇ ಉತ್ಪನ್ನ ಮೈಕ್ರೋ ಪವರ್ ಜೊತೆಗೆ ಸಮಗ್ರ ಪೋಷಕಾಂಶ ಬಳಸುವ ಮೂಲಕ ನಾವು ಪ್ರಮುಖ ರೋಗವನ್ನು ನಿಯಂತ್ರಣಕ್ಕೆ ತಂದಿದ್ದೇವೆ ಎಂದರು. ಇದು ಈ ಎಲೆಚುಕ್ಕಿ ರೋಗ ಅಂತ ಒಂದು ಆತಂಕ ಪಡುವ ರೋಗ ಅಲ್ಲ ಅಂತ ನಾವು ತಿಳ್ಕೊಂಡಿದ್ದೇವೆ. ಯಾಕೆಂತಂದ್ರೆ ಇಲ್ಲಿ ಮುಖ್ಯವಾಗಿ ನಾವು ಮಾಡಬೇಕಾಗಿರೋದು ಒಂದು ಉತ್ತಮ ಕೃಷಿ. ಈ ಒಳ್ಳೆಯ ಸಮಗ್ರ ಕೃಷಿಯನ್ನು ನಾವು ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಈ ರೋಗವನ್ನು ನಾವು ನಿರ್ವಹಣೆ ಮಾಡ್ಬೋದು ಮತ್ತು ಇದು ಬಾರದಾಗಿ ತಡೆಯಬಹುದು. ಈಗಾಗಲೇ ಈ ರೋಗ ಬರೋದು ಒಂದೆರಡು ಶಿಲೀಂಧ್ರಗಳಿಂದ, ಒಂದು ಕೊಲೆಟೋಟ್ರೈಮ್ ಅಂತ, ಇನ್ನೊಂದು ಪ್ಯಾಲೆಸ್ಟಿನ್ ಅಂತ. ಅದರದ್ದು ಸಮಸ್ಯೆಗಳು ನಮ್ಮ ವಾತಾವರಣದ ಮೇಲೆ ಬಂದುಕೊಳ್ಬೇಕು. ಮಳೆಗಾಲದಲ್ಲಿ ಇದು ಭಾಳಷ್ಟು ಜಾಸ್ತಿ ಆಗಿರುತ್ತೆ, ಬೇಸಿಗೆಯಲ್ಲಿ ಸ್ವಲ್ಪ ಕಡಿಮೆ ಆಗಿರುತ್ತೆ. ಆದರೆ ಒಂದು ಸಲ ಇದೇನೋ ತೋಟಕ್ಕೆ ಅಟ್ಯಾಕ್ ಆದರೆ ಅಥವಾ ತೋಟದಲ್ಲಿ ಸ್ಪ್ರೆಡ್ ಆಗ್ತಾ ಬಂದರೆ ಅದಕ್ಕೇನು ಮಳೆ ಬರಲೇಬೇಕು ಅಂತಿಲ್ಲ. ನಮ್ಮಲ್ಲಿ ಈಗ ಹಿಮ ಬೀಳೋ ಟೈಮಲ್ಲಿ ಅದು ಸ್ಪ್ರೆಡ್ ಆಗ್ತಾ ಇರ್ತದೆ, ಗಾಳಿಯಲ್ಲಿ ಸ್ಪ್ರೆಡ್ ಆಗ್ತಾ ಇರ್ತದೆ. ಇದನ್ನು ನಾವು ಮುಖ್ಯವಾಗಿ ಈಗ ನಿರ್ವಹಣೆ ಇಲಾಖೆಗಳಿಂದ ಹೇಳ್ತಾ ಇದ್ದಾರೆ, ಬೇರೆ ಬೇರೆ ವಿಜ್ಞಾನಿಗಳು ಹೇಳಿದ್ದಾರೆ, ಬೇರೆ ಬೇರೆ ಒಂದು ಶಿಲೀಂಧ್ರನಾಶಕಗಳನ್ನು ಸ್ಪ್ರೇ ಮಾಡುವಂಥದ್ದು. ಅದರಲ್ಲಿ ಸುಮಾರು ಕಂಟ್ರೋಲಿಗೆ ಬರ್ತಾ ಇದೆ. ಮುಖ್ಯವಾಗಿ ನಾನು ಹೇಳಬೇಕಂದ್ರೆ ಈಗ ಇದನ್ನು ನಾವು ಸರಿಯಾಗಿ ಈಗ ಬೋಡೋ ದ್ರಾವಣ ಉಪಯೋಗಿಸಿದ್ರು ಇಂತಹ ಸಮಸ್ಯೆಗಳನ್ನು ನಾವು ಕಂಟ್ರೋಲ್ ಮಾಡ್ಬೋದು.